ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಹಣ ಇನ್ನೂ ಎಷ್ಟೋ ಜನರಿಗೆ ಸಿಕ್ಕಿಲ್ಲ. ಅಂದರೆ 80ರಷ್ಟು ಜನರಿಗೆ ಸೆಪ್ಟೆಂಬರ್ ತಿಂಗಳ ಹಣ ಇನ್ನೂ ಬಿಡುಗಡೆಯಾಗಿಲ್ಲ. ಇನ್ನುಳಿದ 20ರಷ್ಟು ಜನರಿಗೆ ಈ ಅನ್ನಭಾಗ್ಯ ಯೋಜನೆ ಏನಿದೆಯೋ ಅದು ಆಲ್ರೆಡಿ ಸಿಕ್ಕಿದೆ. ಇನ್ನುಳಿದ 80ರಷ್ಟು ಜನರಿಗೆ ಸೆಪ್ಟೆಂಬರ್ ತಿಂಗಳ ಹಣ ಇನ್ನೂ ಬಿಡುಗಡೆಯಾಗಿಲ್ಲ. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಇದರ ಜೊತೆಯಲ್ಲಿ ಪಿಂಚಣಿ ಹಣ ಕೂಡ ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ. ಈ ಯೋಜನೆಗಳ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿರುವ ಮಾಹಿತಿ ಬೇಕು ಅಂತ ಅಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ 20ರಷ್ಟು ಜನರಿಗೆ ಒಂದು ವಾರದ ಹಿಂದೆಯೇ ಬಂದಿದೆ. ಇನ್ನುಳಿದ 80ರಷ್ಟು ಜನರಿಗೆ ಅಕ್ಕಿ ಹಣ ಬಂದಿರಲಿಲ್ಲ. 80ರಷ್ಟು ಜನರಿಗೆ ಏನು ಅಕ್ಕಿ ಹಣ ಬಂದಿರಲಿಲ್ವೋ ಅವರೆಲ್ಲರಿಗೂ ಕೂಡ ನಿನ್ನೆ ಅಕ್ಕಿ ಹಣ ಕ್ರೆಡಿಟ್ ಆಗಿರುವಂಥದ್ದು. ಇನ್ನುಳಿದ 4 ತಿಂಗಳ ಅಕ್ಕಿ ಹಣವನ್ನು ಅಂದರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ ಈ 4 ತಿಂಗಳ ಅಕ್ಕಿ ಹಣವನ್ನು ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳಿರುವಂಥದ್ದು. ಸೆಪ್ಟೆಂಬರ್ ತಿಂಗಳ ಪೆಂಡಿಂಗ್ ಹಣವನ್ನು ನಿನ್ನೆ ಸಾಕಷ್ಟು ಜನಗಳ ಅಕೌಂಟ್ಗೆ ಹಾಕಿರುವಂಥದ್ದು. ನಿಮಗಳಿಗೂ ಅಕ್ಕಿ ಹಣ ಬಂದಿದೆಯಾ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅಥವಾ ನೀವು ಇನ್ನೂ ಯಾರು ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡ್ಕೊಂಡಿಲ್ಲ ಚೆಕ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿನ್ನೆ ಆದಷ್ಟು ಎಲ್ಲ ಜಿಲ್ಲೆ ಜನಗಳಿಗೂ ಅಕ್ಕಿ ಹಣ ಕ್ರೆಡಿಟ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ನೋಡೋದಾದರೆ ಪಿಂಚಣಿ ಹಣ. ಪಿಂಚಣಿ ಎಷ್ಟೋ ಜನರಿಗೆ ಡಿಸೆಂಬರ್ ತಿಂಗಳದು ಮತ್ತು ಜನವರಿ ತಿಂಗಳದು ಪಿಂಚಣಿ ಹಣ ಬರ್ತಾ ಇಲ್ಲ. ಅಂದರೆ ಏಜ್ ಆಗಿರೋರಿಗೆ ಬರುತ್ತಲ್ವ, 60 ವರ್ಷ ಮೇಲ್ಪಟ್ಟವರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ವಿಧವಾ ವೇತನ ಯೋಜನೆ ಆಗಿರ್ಬೋದು. ಸೊ ಪ್ರತಿ ತಿಂಗಳು ಇದುವರೆಗೂ ಪಿಂಚಣಿ ಹಣ ಕರೆಕ್ಟಾಗಿ ಬರ್ತಾಯಿತ್ತು. ಆದರೆ ಈಗ ರೀಸೆಂಟಾಗಿ 2 ತಿಂಗಳಿಂದ ಪಿಂಚಣಿ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನು ಬಳಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬೇರೆ ಪಕ್ಷದವ್ರು ಮಾತಾಡ್ಕೋತಾ ಇದ್ರು. ಅಂದರೆ ನಿಮ್ಮ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು, ಪಿಂಚಣಿ ಹಣ ಆಗಿರ್ಬೋದು, ಹಣವನ್ನೆಲ್ಲ ತೊಗೊಂಡು ಅಡ್ಜಸ್ಟ್ ಮಾಡಿಕೊಂಡು ಈ ಕಡೆ 1 ತಿಂಗಳು 2 ತಿಂಗಳು ಹೋಲ್ಡ್ ಮಾಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಆ ಒಂದು ಹಣವನ್ನು ಕೊಡ್ತಾ ಇದೆ ಈ ರಾಜ್ಯ ಸರ್ಕಾರ ಅಂತ ಹೇಳ್ತಾ ಇದ್ರು. ಸೊ ಇವಾಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಪಿಂಚಣಿ ಹಣವನ್ನು ಕೂಡ ಬಿಟ್ಟಿದ್ದಾರೆ. ಜನವರಿ 12ನೇ ತಾರೀಕಿಂದನೇ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಯಾರ್ಯಾರಿಗೆಲ್ಲ ಹೋಲ್ಡ್ ಆಗಿತ್ತೋ ಅವರೆಲ್ಲರಿಗೂ ಪಿಂಚಣಿ ಹಣವನ್ನು ಹಾಕಿದ್ದಾರೆ. ನಿಮಗೂ ಕೂಡ ಬಂದಿದೆಯಾ ಅಥವಾ ಬಂದಿಲ್ವಾ ಅಂತ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಕ್ಕಾಗ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.